ಓಂ ಶ್ರುತಿ ಸ್ಮೃತಿ ಪುರಾಣೋಕ್ತ ಧರ್ಮ ಮಾರ್ಗರತಂ ಗುರುಂ ಭಕ್ತಾನಾಂ ಹಿತವಕ್ತಾರಂ ನಮಸ್ಯೆ ಚಿತ್ತಶುದ್ಧಯೇ ಸುರಾಚಾರ್ಯಾಯ ವಿದ್ಮಹೇ ಸುರಶ್ರೇಷ್ಠಾಯ ಧೀಮಹಿ ತನ್ನೋ ಗುರುಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ, ಲಾಭದಾಯಕ, ತೃಪ್ತಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಕರ್ಕಾಟಕ ರಾಶಿ ಗುರು ಗೋಚಾರ ಫಲ ಹೇಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ನಾವು ನೋಡೋಣ. ಪ್ರಮುಖವಾಗಿ ಗುರುವಿನ ಬದಲಾವಣೆ ಅನ್ನುವಂಥದ್ದು ಇದೇ ವರ್ಷ 2026 ಜೂನ್ 2ನೇ ತಾರೀಕು ನಿಮ್ಮ ರಾಶಿಗೆ ಪ್ರವೇಶವಾಗ್ತಾ ಇದ್ದಾರೆ. ಕಳೆದ 1 ವರ್ಷಗಳಿಂದ ಗುರು ಕರ್ಕಾಟಕ ರಾಶಿಯವರಿಗೆ 12ನೇ ಮನೆಯಲ್ಲಿ ಇದ್ರು. 12ನೇ ಮನೆಯನ್ನು ನಾವು ನಷ್ಟಸ್ಥಾನ, ವ್ಯಯಸ್ಥಾನ ಅಂತ ಕರಿತೀವಿ, ಹೌಸ್ ಆಫ್ ಲಾಸ್ ಅಂತ ಕರಿತೀವಿ. ಯಾವಾಗ ಗುರು ನಷ್ಟಸ್ಥಾನದಲ್ಲಿದ್ರು ಈ 1 ವರ್ಷ ನಿಮ್ಮ ಫಿನಾನ್ಷಿಯಲ್ಲು ಬಹಳಷ್ಟು ಬದಲಾವಣೆಗಳಾಗ್ಬಿಟ್ಟಿರುತ್ತೆ, ಏರುಪೇರಾಗ್ಬಿಟ್ಟಿರುತ್ತೆ. ಸ್ವಲ್ಪ ಕನ್ಫ್ಯೂಷನ್ ಸ್ಟೇಜಸ್ ಜಾಸ್ತಿ ಆಗೋಗಿರುತ್ತೆ, ಸಿಕ್ಕಾಪಟ್ಟೆ ಹಿಂಸೆ ಆಗೋಗಿರುತ್ತೆ, ಒಂದು ಹಂತಕ್ಕೆ ಕೆಲಸಗಳೆಲ್ಲ ತುಂಬ ನಿಧಾನ ಆಗ್ಬಿಟ್ಟಿರುತ್ತೆ, ಆಗಬೇಕಾಗಿರ್ತಕ್ಕಂಥ ಕೆಲಸಗಳು ಕೂಡ ದೂರ ಆಗ್ತಾ ಇರುತ್ತೆ. ಇದೆಲ್ಲ ಕೂಡ ನೀವು ಅನುಭವಿಸಿದ ಈ ಒಂದು ವರ್ಷದಲ್ಲಿ. ಆದರೆ ಜೂನ್ 2ನೇ ತಾರೀಕು 2026ಕ್ಕೆ ನಿಮಗೆ ಗುರು ನಿಮ್ಮ ರಾಶಿಗೆ ಪ್ರವೇಶವಾಗ್ತಾರೆ. ನಿಮಗೆ ತಿಳಿದಿರಲಿ, ಗುರು ಯಾವ ರಾಶಿಯಲ್ಲಿ ಇರ್ತಾರೋ ಆ ರಾಶಿಗೆ ಒಳ್ಳೇದಲ್ಲ, ಆಕ್ಚುಲ್ ಕೆಟ್ಟದು. ಜನ್ಮಗುರು ನರೋ ದುಃಖಂ ಅಂತದಕ್ಕೆ ಹೆಸರು, ಸ್ತೋತ್ರ ಶ್ಲೋಕ ಹೇಳುತ್ತೆ. ಆದರೆ ಕರ್ಕಾಟಕ ರಾಶಿಯವರು ಮಾತ್ರ ಎಕ್ಸಾಮ್ಷನ್ಸ್. ಯಾಕೆ ಅಂತಂದ್ರೆ ಕರ್ಕಾಟಕ ರಾಶಿಗೆ ಅಧಿಪತಿಯಾದಂಥ ಚಂದ್ರ ಗುರುವಿಗೆ ಮಿತ್ರನು, ಹಾಗೂ ಗುರು ಎಕ್ಸಾಲ್ಟೆಡ್ ಪೊಸಿಷನ್ ಅಂದ್ರೆ ಉಚ್ಚ ಸ್ಥಾನ ಆಗೋದು ಕಟಕ ರಾಶಿಯಲ್ಲೇ. ಹಾಗಾಗಿ ನಿಮ್ಮ ಮನೆಯನ್ನ ಗುರುಗೆ ಬಿಟ್ಕೊಟ್ಟಿದ್ದೀರಾ, ಅಲ್ಲಿ ಉಚ್ಚ ಸ್ಥಾನವಾಗಿ ಅತ್ಯಂತ ಬಲಿಷ್ಠವಾದ ಸ್ಥಾನ, ಔಟ್ ಆಫ್ 100ಗೆ 100% ಬಲಿಷ್ಠವಾಗಿರ್ತಕ್ಕಂಥ ಸ್ಥಾನ ಅಂದ್ರೆ ಕರ್ಕಾಟಕ ರಾಶಿ. ಯಾರಿಗೆ? ಗುರುಗೆ. ಹಾಗಾಗಿ ಒಂದು ಎಕ್ಸಾಮ್ಷನ್ ಅನ್ನೋದು ಸಾಧಾರಣವಾಗಿ ಸಿಗುತ್ತೆ. ಯಾರಿಗೆ? ಕರ್ಕಾಟಕ ರಾಶಿಯವರಿಗೆ. ಸರಿ, ಈ 1 ವರ್ಷ ಗುರುಬಲ ಇರುತ್ತಾ ಅಂದ್ರೆ ಖಂಡಿತ ಇಲ್ಲ, ಗುರುಬಲ ಇರಲ್ಲ. ಆದ್ರೆ ಗುರು ನಿಮಗೆ 0% ಇದ್ದಂಥದ್ದು, 1 ವರ್ಷದಿಂದ ಹೌಸ್ ಆಫ್ ಲಾಸ್ ಅಲ್ಲಿ ಇದ್ದು 0% ಅಲ್ಲಿ ಇದ್ದಂಥ ಗುರು ನಿಮ್ಮ ಮನೆಗೆ ಬರೋದ್ರಿಂದ 50% ಆಕ್ಟಿವೇಟ್ ಆಗುತ್ತೆ. ಒಟ್ಟು 379 ದಿನಗಳು ಅಂದ್ರೆ 2027 ಜುಲೈ 15ನೇ ತಾರೀಕಿನವರೆಗೂ ನಿಮಗೆ 379 ದಿನ ಗುರು ಬಂದು 50% ಆಕ್ಟಿವೇಟ್ ಆಗ್ತಾರೆ. ಬರೋ ವರ್ಷ 2027 ಜುಲೈ 17ನೇ ತಾರೀಕು 15ನೇ ತಾರೀಕು ನಂತರ 100% ಆಕ್ಟಿವೇಟ್ ಆಗ್ತಾರೆ. ಅಂದ್ರೆ ಇನ್ನು 2 ವರ್ಷ ಒಂಥರ ಕರ್ಕ ರಾಶಿಯವರಿಗೆ ಅದ್ಭುತವಾದ ಸಮಯ, ಯುಟಿಲೈಸ್ ಮಾಡ್ಕೋಬೇಕಷ್ಟೇ. ಅದ್ಭುತ ಅಂದ್ರೆ ವಿಶೇಷ ಅದ್ಭುತ. ಸರಿ, ಹಾಗಾದ್ರೆ ನಿಮ್ಮ ರಾಶಿಯಲ್ಲೇ ಕರ್ಕ ರಾಶಿಯಲ್ಲೇ ಗುರು ಇದ್ರೆ ಏನ್ ಫಲ ಅಂತ ಚೆಕ್ ಮಾಡೋಣ. ದೇಹಸ್ಯ ಸೌಷ್ಠವಂ ಸ್ವಾಸ್ಥ್ಯಂ ಸ್ಥಿತಿಶ್ರೇಯೋ ಯಶಸ್ಸುಖಂ ಜಯೋ ವಪುಶ್ಚ ತತ್ಸರ್ವಂ ಚಿಂತನೀಯಂ ವಿರಾಶಿತಃ. ಎಲ್ಲ ಚಿಂತನೆ ಮಾಡಬೇಕು. ಏನು? ಯಾವಾಗ ನಿಮಗೆ ನಿಮ್ಮ ರಾಶಿಗೆ ಪ್ರವೇಶವಾಗ್ತಾರೋ ಅವಾಗ ಏನು ಫಲ ಅಂತಂದ್ರೆ, ಗುರು ರಾಶಿಯಲ್ಲಿದ್ದಾಗ ಶೋಭವಾನ್ ಸುಕೃತಿ ಎನ್ನುವಂತಹ ವಾಕ್ಯ ಏನ್ ಹೇಳುತ್ತೆ? ನ್ಯಾಯ, ಧರ್ಮ, ಸತ್ಯದಲ್ಲಿ ಶ್ರದ್ಧೆ ಉಂಟಾಗುತ್ತದೆ, ಆಸ್ತಿಕರಾಗ್ತೀರಾ, ಹೆಚ್ಚು ದೇವರ ಮೇಲೆ ನಿಮ್ಮ ಗಮನ ಇರುತ್ತೆ, ದೈವಾನುಗ್ರಹ ಹೆಚ್ಚಿರುತ್ತೆ. ಮತ್ತೆ ವಿಶೇಷವಾಗಿ ನಿಮ್ಮ ಕಣ್ಣಿನ ಸಮಸ್ಯೆಗಳು, ಕೂದಲಿನ ಸಮಸ್ಯೆಗಳು ದೂರವಾಗಿ, ಕಫದ ಸಮಸ್ಯೆಗಳು ದೂರವಾಗಿ, ಲಂಗ್ಸ್ ಪ್ರಾಬ್ಲಮ್ ಇನ್ನೊಂದು ಮತ್ತೊಂದೆಲ್ಲ ನಿಮಗೆ ಕಡಿಮೆ ಆಗುತ್ತೆ. ಯಾರ್ಯಾರು ಅಡ್ವೊಕೇಟ್ ಇದ್ದೀರಾ, ಜಡ್ಜ್ ಇದ್ದೀರಾ ಅಂಥವ್ರಿಗೆಲ್ಲ ತುಂಬ ಅನುಕೂಲ, ಧಾರ್ಮಿಕ ಮುಖಂಡರಿಗೆ ಎಲ್ಲ ತುಂಬ ಒಳ್ಳೆ ಫಲ ಅನ್ನುವಂಥ ಸಿಗುತ್ತೆ. ಜೊತೆಗೆ ಪಾಸಿಟಿವ್ ಏನಪ್ಪಾ ಅಂತಂದ್ರೆ ಇನ್ನಷ್ಟು ಮತ್ತಷ್ಟು ಅಂತಂದ್ರೆ ಅದು ಅತಿಯಾದ ಶುಭ ಫಲ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ಇದು ಒಂದು ವಿಚಾರ. ಇದರ ಜೊತೆಗೆ ನಿಮಗೆ ನಿಮ್ಮ ರಾಶ್ಯಾಧಿಪತಿಯಾಗಿರತಕ್ಕಂಥ ಗುರು, ಇದನ್ನು ನಾವು 2 ತರ ನೋಡಬಹುದು. ಕಾಲಚಕ್ರದ ಅನುಗುಣವಾಗಿ ನಿಮಗೆ ವಿಶೇಷವಾಗಿ 4ನೇ ಸ್ಥಾನ ಬರುತ್ತೆ. ಕಾಲಚಕ್ರ ಅಂದ್ರೆ ಮೇಷರಾಶಿ, 4ನೇ ಸ್ಥಾನ ಬರುತ್ತೆ. ಕರ್ಕ ರಾಶಿಯವ್ರಿಗೆ ಏನು ಫಲ? ಕಂಡು ಕೇಳರಿಯದಿಂದ ಒಳ್ಳೆಯ ಫಲ. ಯಾವುದರಲ್ಲಿ? 2 ವಿಚಾರದಲ್ಲಿ. ಒಂದು ಧನ, ಇನ್ನೊಂದು ಸಂತಾನ. ಧನಕಾರಕನಾಗಿರ್ತಕ್ಕಂಥ ಗುರು ಎಕ್ಸಾಲ್ಟೆಡ್ ಆದಾಗ ಒಳ್ಳೆಯ ಹಣ ಸಂಪಾದನೆ ಚೆನ್ನಾಗಾಗುತ್ತೆ.
ಧನ ಧಾನ್ಯ ದವಸ ಹೆಚ್ಚಾಗುತ್ತೆ. ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಅತ್ಯಂತ ಶುಭ ಫಲ. ಅತ್ಯಂತ ಅಂದರೆ ಅತ್ಯಂತ ಶುಭ ಫಲ. ಅವಾಗ ಅದು ಕೂಡ ಪ್ಲಸ್ ಪಾಯಿಂಟ್. ನಿಮಗೆ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ಮುಖ್ಯವಾಗಿ ಪ್ರಮುಖವಾಗಿ ನಿಮಗೆ ಭಾಗ್ಯಸ್ಥಾನಾಧಿಪತಿ ಹಾಗೂ ಋಣರೋಗ ಶತ್ರು ಸ್ಥಾನಾಧಿಪತಿನೂ ಗುರುನೇ. ಅದು ಹೇಳುತ್ತೆ ಏನು, ಭಗವಂತನ ಆಶೀರ್ವಾದ ಅನುಗ್ರಹ ಹೇಗಿರುತ್ತೆ ನೋಡಿ. ಅದನ್ನೇ ನಾನು ಹೇಳೋದು. ನಾವೇನೇನೋ ಅನ್ಕೋತೀವಿ, ಆದರೆ ನಮ್ಮಂತೆ ಆಗೋದಿಲ್ಲ. ಅದಕ್ಕೆ ಭಗವಂತ ಇನ್ನೊಂದು ಇಟ್ಟಿರ್ತಾನೆ. ಹೆಚ್ಚು ವಿಶೇಷವಾದಂಥ ಅಭಿವೃದ್ಧಿಯನ್ನು ನಾವು ಹೊಂದಬಹುದು. ಯಾವ ರೀತಿಯಾಗಿ? ಭಾಗ್ಯಾಧಿಪತಿ ರಾಶಿಯಲ್ಲಿದ್ದರೆ ಧನ ಕನಕ ವಸ್ತು ವಾಹನ ಮಣಿಮಕುಟ ಕೇಯೂರಾದಿ ಅಷ್ಟೈಶ್ವರ್ಯ ಪ್ರಾಪ್ತಿ, ಶುಭ ಕಾರ್ಯಗಳಿಗೆ ಸಪೋರ್ಟು, ಇದೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಈ ಸಿಗೋದ್ರ ಜೊತೆಗೆ ಇನ್ನೊಂದು ವಿಶೇಷವಾದ ಸಂಕೇತ ಏನಪ್ಪ ಅಂದರೆ, ವಿದ್ಯಾರ್ಥಿಗಳಿಗೆ, ಬೋಧಕರಿಗೆ ಅಂದರೆ ಟೀಚರ್ಸು, ಲೆಕ್ಚರರ್ಸು, ಪ್ರೊಫೆಸರ್ಸು ಇಂಥವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಅದಲ್ಲದೆ ಪಾಸಿಟಿವ್ ಏನಪ್ಪ ಅಂತಂದರೆ, ಗ್ರಹಸ್ಥಿತಿಗಳ ಬದಲಾವಣೆಗಳು ತುಂಬಾ ಚೇಂಜಸ್ ಆಗುತ್ತೆ. ಏನೇನು ಚೇಂಜಸ್ಸು ಅಂತಂದರೆ, ಗುರು ಸಾಧಾರಣವಾಗಿ ನಿಮ್ಮ ರಾಶಿಯಲ್ಲೇ ಇದ್ದಾಗ ಏನು ಫಲವನ್ನು ಕೊಡ್ತಾನೆ? ಆರೋಗ್ಯವನ್ನು ಕೊಡ್ತಾನೆ. ಫಸ್ಟ್ ದೀರ್ಘಾಯುಷ್ಯ ಯೋಗ, ಪ್ರಬಲವಾದ ಕಠಿಣವಾದ ಕೆಲಸಗಳಲ್ಲಿ ಜಯಪ್ರಾಪ್ತಿ, ಹಣವಂತರಾಗ್ತೀರಾ, ಬಲವಂತರಾಗ್ತೀರಾ, ಅಂದರೆ ಹೆಚ್ಚಿನ ಸ್ಟ್ಯಾಮಿನಾ ಎನರ್ಜಿ ಇರುತ್ತೆ ನಿಮಗೆ. ಮತ್ತು ಗೌರವಯುತವಾಗಿರ್ತಕ್ಕಂಥ ಜೀವನ ನಡೆಸ್ತಕ್ಕಂಥದ್ದು, ಉತ್ತಮ ವ್ಯವಹಾರವನ್ನು ಮಾಡುವಂಥದ್ದು, ನಾಯಕನಾಗುವಂಥದ್ದು ಅಥವಾ ಮುಂದಾಳತ್ವ ವಹಿಸ್ತಕ್ಕಂಥದ್ದು, ಹೊಸ ಹೊಸ ಜವಾಬ್ದಾರಿಗಳು ಬರುತ್ತೆ, ದೊಡ್ಡ ಕುಟುಂಬ ವೃದ್ಧಿ ಆಗುತ್ತೆ ನಿಮಗೆ, ಸಹೋದರಿ ನಿಮಗೆ ಸಪೋರ್ಟ್ ಮಾಡ್ತಾರೆ, ಸಮಾಜದಲ್ಲಿ ಸನ್ಮಾನ ಗೌರವ ಅಭಿವೃದ್ಧಿ ಆಗುತ್ತೆ, ಅಣ್ಣ ತಂಗಿಯರು ಅಣ್ಣ ತಮ್ಮಂದರು ಎಲ್ಲರೂ ನಿಮಗೆ ಸ್ವಲ್ಪ ಸಪೋರ್ಟನ್ನು ಮಾಡ್ತಾರೆ, ಸ್ನೇಹಿತರು ಕೂಡ ಅನುಕೂಲ ಮಾಡ್ತಾರೆ, ಸರ್ಕಾರದಿಂದ ಗೌರವ ಪ್ರಾಪ್ತಿ, ತಂದೆ ತಾಯಿಗಳ ಆಶೀರ್ವಾದ, ಪಿತ್ರಾರ್ಜಿತ ಆಸ್ತಿ ಸಿಗುವಂಥ ಸಾಧ್ಯತೆಗಳು, ಕಠಿಣ ಕೆಲಸ ಕೂಡ ಈಸಿಯಾಗಿ ಆಗುತ್ತೆ, ಸ್ಥಿರ ಆಸ್ತಿ ಸಂಪಾದನೆ ಮಾಡ್ತೀರಾ, ವಾಹನ ಸೌಕರ್ಯ ಉಳ್ಳವಂತರಾಗ್ತೀರಾ, ಇದೆಲ್ಲ ನಿಮಗೆ ಅನುಕೂಲ ಆಗುತ್ತೆ. ಜೊತೆಗೆ ಶೀಘ್ರ ಕೋಪಿಗಳು, ಬೇಗ ಬೇಗ ಕೋಪ ಬರುತ್ತೆ, ಅದಂತೂ ನೋಡ್ಕೊಳ್ಳಿ. ಶತ್ರುಗಳನ್ನು ಉತ್ಪತ್ತಿ ಮಾಡ್ಕೋಬೇಡಿ, ಯಾಕಂದರೆ ಋಣರೋಗ ಶತ್ರು ಸ್ಥಾನಕಧಿಪತಿನೂ ಗುರುನೇ. ಶತ್ರುಗಳನ್ನು ಉತ್ಪತ್ತಿ ಮಾಡ್ಕೋಬೇಡಿ, ಅದು ತುಂಬ ಇಂಪಾರ್ಟೆಂಟು. ಯಾವುದನ್ನು ಕೂಡ ಕೋಪದಲ್ಲೋ ಅಥವಾ ಆತುರದಲ್ಲಿ ನಿರ್ಧಾರ ತಗೋಬೇಡಿ, ಯೋಚನಾ ಶಕ್ತಿಯಿಂದ ನಿರ್ಧಾರ ತಗೊಳ್ಳಿ, ತುಂಬ ಒಳ್ಳೆಯದು. ವಿವಾಹಕ್ಕಂತೂ ಸಮಸ್ಯೆನೇ ಇಲ್ಲ. ಸ್ವಲ್ಪ ವೈರಾಗ್ಯ ಹೆಚ್ಚಾಗುತ್ತೆ, ಅಂದ್ರೆ ದೇವರ ಮೇಲೆ ಭಕ್ತಿ, ಹಿರಿಯರ ಮೇಲೆ ಭಕ್ತಿ, ಪುಣ್ಯಕ್ಷೇತ್ರಗಳ ದರ್ಶನ ಇದೆಲ್ಲ ಹೆಚ್ಚಾಗುತ್ತೆ. ವ್ಯಾಧಿಗಳು ಸ್ವಲ್ಪ ದೂರವಾಗುತ್ತೆ. ನಿಮ್ಮ ಧಾರ್ಮಿಕ ಮನೋಭಾವ ಹೆಚ್ಚಾಗಿ ಅದೃಷ್ಟ ಅನ್ನುವಂಥದ್ದು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ಸಿಗುತ್ತೆ. ನಿಮ್ಮ ಸಂಪಾದನೆ ಜೊತೆಗೆ ಇನ್ನೊಂದು ಸಂಪಾದನೆ ಆ್ಯಡ್ ಆಗುತ್ತೆ. ಅದು ನಿಮ್ಮದೇ ಆಗ್ಬೋದು, ಅಥವಾ ನಿಮ್ಮ ಹೆಂಡತಿದೇ ಆಗ್ಬೋದು, ಅಥವಾ ನಿಮ್ಮ ಗಂಡಂದಾಗ್ಬೋದು, ಅಥವಾ ಒಂದು ನಿರ್ದಿಷ್ಟವಾಗಿ ಆ್ಯಡ್ ಆಗುತ್ತೆ. ಜೊತೆಗೆ ವಿದೇಶಿ ಪ್ರಯಾಣ, ಅದರಲ್ಲಿ ವಿದ್ಯಾಭ್ಯಾಸ, ಅದರಲ್ಲಿ ಉದ್ಯೋಗ, ವ್ಯಾಪಾರ, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸಲ್ಲಿ ಅನುಕೂಲ. ದುಷ್ಟರಿಂದ ಪೀಡಿತವಾಗಿ ಸ್ವಲ್ಪ ಕೆಟ್ಟ ಸಹವಾಸಗಳಿಗೆ ಹೋಗದೆ ನೀವು ಅದನ್ನು ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೋಬೇಕು. ಇದು ಒಂಥರದ ವಿಚಾರ. ಆದರೆ ಎರಡನೇದು, ರಾಶಿ ಭಾವದಲ್ಲೇ ಇದ್ರೆ ಏನಾಗುತ್ತೆ? ಬಹು ಸಂತಾನಿಗಳು, ಸತ್ಯವಾದಿಗಳು, ನ್ಯಾಯವಾದಿಗಳು, ಧನವಂತರು, ಪ್ರಸಿದ್ಧ ಪುರುಷರು, ದೀರ್ಘಾಯುಷ್ಯ, ತ್ಯಾಗದ ಮನೋಭಾವನೆ, ಸನ್ಮಾರ್ಗಿಗಳು, ನಿರ್ಮಲ ಚಿತ್ತರು, ಉದ್ಯೋಗದಲ್ಲಿ ನಿಷ್ಠೆ, ಸಮಾಜ ಕಾರ್ಯಕರ್ತರು, ಖ್ಯಾತರು, ನಿಷ್ಕಪಟಿಗಳು, ಆತ್ಮಗೌರವವನ್ನು ಹೆಚ್ಚು ಮಾಡ್ಕೊಳ್ತಕ್ಕಂಥವ್ರು, ಸೂಕ್ಷ್ಮವಾಗಿರತಕ್ಕಂಥ ವ್ಯಕ್ತಿಗಳ ಹತ್ತಿರ ಸುಂದರ ದೇಹವನ್ನು ಪಡಿತೀರಾ, ಹಣವಂತರಾಗ್ತೀರಾ, ಅನೇಕ ಮಕ್ಕಳು, ಧಾರ್ಮಿಕ ಭಾವನೆ, ಸುಖಭೋಗಿ, ನಾನಾ ವಿಧವಾದಂಥ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ನೋಡಿ, ಇಷ್ಟು ಹೇಳುತ್ತೆ ನಿಮಗೆ. ಕರ್ಕರಾಶಿಗೆ ಗುರು ಬಂದಾಗ ಇಷ್ಟೆಲ್ಲ ಚೆನ್ನಾಗಿದೆ ನಿಮಗೆ. ಗುರುಬಲ ಇದೆಯಾ ಅಂದರೆ ಇಲ್ಲ. ಗುರುಬಲ ಇಲ್ಲದೇನೆ ಕರ್ಕರಾಶಿಯವರಿಗೆ 50% ಪಾಸಿಟಿವ್ ಅಲ್ಲೇ ಇಷ್ಟೆಲ್ಲ ಅನುಕೂಲ ಆಗ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ. ಬರೋ ವರ್ಷ ನಿಮಗೆ ಪರಿಪೂರ್ಣ ಬರುತ್ತೆ. ಅವಾಗ 100% ಗುರುಬಲ ಬರುತ್ತೆ. ಅವಾಗ ಹೆಂಗಿರಬೇಕು? ಇದನ್ನೆಲ್ಲ ಜಾಕ್ಪಾಟ್ ಟೈಮ್ ಅಂತ ಹೇಳ್ತೀವಿ, ಉಪಯೋಗಿಸ್ಕೋಬೇಕು. ಗುರುಗಳು ಹೇಳಿದ್ದಾರೆ ನಂಗೆ ತುಂಬ ಚೆನ್ನಾಗಿದೆ, ನಂಗೆ ದುಡ್ಡು ಬರುತ್ತೆ ಅಂತ ಮನೇಲೆ ಕೂತ್ಕೊಂಡ್ರೆ ಖಂಡಿತ ಬರಲ್ಲ. ಪ್ರಯತ್ನ ಅನ್ನೋಂಥದ್ದು ಭಾಳ ಮುಖ್ಯ. ನಿಮ್ಮ ಪ್ರಯತ್ನ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಪ್ರತಿಯೊಂದು ವಿಚಾರದಲ್ಲೂ ನಿಮ್ಮ ಪ್ರಯತ್ನ ಅನ್ನುವಂಥದ್ದು ನಿಮಗೆ ಸಫಲತೆ ಕೊಡುತ್ತೆ, ಸಕ್ಸಸ್ಸನ್ನು ಮಾಡುತ್ತೆ. ನೀವು ತುದಿಗೆ ಹೋಗಿ, ಪೀಕ್ಗೆ ಹೋಗಿ ನೀವು ಗೋಲನ್ನು ರೀಚ್ ಮಾಡಬೇಕು ಅಂತಂದರೆ ನಿಮ್ಮ ಪ್ರಯತ್ನ ಭಾಳಷ್ಟು ಮುಖ್ಯವಾಗುತ್ತೆ. ಮೂಲ ಜಾತಕದಲ್ಲೇನಾದರೂ ಗುರು ಮತ್ತಷ್ಟು ಸ್ಟ್ರಾಂಗ್ ಇದ್ದರೆ
ಇನ್ನೂ ವಿಶೇಷ ಫಲ. ಅದಕ್ಕೆ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಮಾಡಿಸ್ಕೊಂಡು ಗುರು ಏನಾದರೂ ಮೇಷರಾಶಿಯಲ್ಲೋ, ಕರ್ಕ ರಾಶಿಯಲ್ಲೋ, ಅಂದರೆ ನಿಮ್ಮ ಜನ್ಮ ಜಾತಕದಲ್ಲಿ ಸಿಂಹ ರಾಶಿಯಲ್ಲೋ ಅಥವಾ ವೃಶ್ಚಿಕ ರಾಶಿಯಲ್ಲೋ, ಧನುರ್ ರಾಶಿಯಲ್ಲೋ, ಮೀನ ರಾಶಿಯಲ್ಲೋ ಇದ್ದರೆ ಖಂಡಿತ ವಿಶೇಷ ಫಲ. ಅದನ್ನು ಹೊರತುಪಡಿಸಿ ಬೇರೆ ರಾಶಿಗಳಲ್ಲಿದ್ದರೆ ಗುರು ಶಾಂತಿ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಹಾಗೆ ಗುರು ಶಾಂತಿ ವಿಚಾರಕ್ಕೆ ಬಂದಾಗ ಈ ಜೂನ್ 2ನೇ ತಾರೀಕು 2026 ಎಲ್ಲ ಕಡೆ ಗುರು ಶಾಂತಿ ಮಹಾಯಾಗಗಳು ಮಾಡ್ತಾ ಇರ್ತಾರೆ. ನಿಮ್ಮ ಊರು ಸುತ್ತಮುತ್ತ ಮಠ ಮಂದಿರಗಳಲ್ಲಿ, ಗ್ರಾಮಗಳಲ್ಲಿ ಮಾಡ್ತಾ ಇರ್ತಾರೆ. ಎಲ್ಲಾದರೂ ಹೋಗಿ ಡೀಟೇಲ್ಸನ್ನು ಫಿಲಪ್ ಮಾಡಿ ಒಂದು 500, 1000, 2000, 5000 ಅದು ಪೇಮೆಂಟ್ ಇಟ್ಟಿರ್ತಾರೆ. ಅದಕ್ಕೆ ಹಣವನ್ನು ಕೊಟ್ಟು ರಿಜಿಸ್ಟರ್ ಮಾಡಿ ಗುರು ಶಾಂತಿ ಮಹಾಯಾಗವನ್ನು ಮಾಡಿಕೊಳ್ಳಿ. ಕರ್ಕಾಟಕ ರಾಶಿಯವರು ಬೇಕು, ಯಾಕಂದರೆ 50% ಇರೋದು ಇನ್ನು 50% ಆ್ಯಕ್ಟಿವೇಟ್ ಆಗಲಿ. ಎಲ್ಲೂ ನಿಮ್ಗೆ ಅನುಕೂಲ ಆಗಲಿಲ್ವಾ? ನಾನು ನಿಮ್ಮ ಸಹಕಾರದೊಂದಿಗೆ 1,00,000 ಸ್ವಾಹಾಕಾರದ ಗುರುಶಾಂತಿ ಮಹಾಯಾಗವನ್ನು ಮಾಡ್ತಾ ಇದ್ದೀನಿ. ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿಯಿಂದ ಅತ್ತಿಬೆಲೆಗೆ ಬಂದು, ಅತ್ತಿಬೆಲೆಯಿಂದ 1 ಕಿಲೋಮೀಟರ್ ದೂರದಲ್ಲಿ ಲಕ್ಷ್ಮೀಕುಂಟೆ ಅನ್ನುವಂಥ ಗ್ರಾಮದಲ್ಲಿ ಪ್ರಸಿದ್ಧವಾಗಿರತಕ್ಕಂಥ ಕ್ಷೇತ್ರ ಇದೆ. ರಾಜರಾಜೇಶ್ವರಿ ಮತ್ತು ಆಂಜನೇಯ ಸ್ವಾಮಿ, ಶನೈಶ್ಚರ ಇರ್ತಕ್ಕಂಥ ಲಕ್ಷ್ಮೀಕುಂಟೆ. ಲಕ್ಷ್ಮೀಕುಂಟೆ ವಿಶೇಷವಾಗಿ ಈ ಒಂದು ಕ್ಷೇತ್ರದಲ್ಲಿ ಆ ಭಗವಂತನ ಆಶೀರ್ವಾದದೊಂದಿಗೆ ಈ ಒಂದು ಮಹಾಯಾಗವನ್ನು ಆಯೋಜಿಸಲಾಗಿದೆ. ಇದಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ 8431384001 ಅನ್ನುವಂತಹ ನಂಬರ್ಗೆ ನೀವು ಕರೆ ಮಾಡಿದ್ರೆ ರಿಸೀವ್ ಮಾಡಿ ನಿಮ್ಗೆ ಎಲ್ಲ ಡೀಟೇಲ್ಸನ್ನು ವಾಟ್ಸಪ್ಪಲ್ಲಿ ಕಳಿಸ್ತಾರೆ. ವಾಟ್ಸಪ್ಪಲ್ಲಿ ಕಳಿಸಿದಂಥ ರೀತಿಯಾಗಿ ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು, ಪಿನ್ ಕೋಡ್ ಸಮೇತವಾಗಿ ನಿಮ್ಮ ಅಡ್ರೆಸ್ಸನ್ನು ನೀವು ಟೈಪ್ ಮಾಡಿ 1,001 ರೂಪಾಯಿ ನೀವು ಅಮೌಂಟನ್ನು ಪೇ ಮಾಡಿ ರಿಜಿಸ್ಟ್ರೇಷನ್ ಪ್ರಾಸೆಸ್ ಕಂಪ್ಲೀಟ್ ಮಾಡಿಕೊಂಡ್ರೆ ನಿಮ್ಮ ಹೆಸರಲ್ಲಿ ಸಂಕಲ್ಪ ಆಗಿ, ಪೂಜೆ ಆಗಿ, ಹೋಮ ಆಗಿ, ಅನ್ನದಾನ ಆಗಿ ಮನೆಗೆ ಒಂದು ಪ್ರಸಾದ ಬರುತ್ತೆ. ಅದು ಕರುಂಗಲಿ ಮಾಲಾ, ಅಕ್ಷತೆ ಹಾಗೂ ಒರಿಜಿನಲ್ ಸರ್ಟಿಫಿಕೇಟ್ ಸಮೇತವಾಗಿ ನಿಮ್ಮ ಮನೆಗೆ ಬರುತ್ತೆ. ಈ ಕರುಂಗಲಿ ಮಾಲವನ್ನು ನೀವು ಧರಿಸೋದ್ರಿಂದ ನೆಗೆಟಿವ್ ಎನರ್ಜಿ ದೂರವಾಗಿ ಪಾಸಿಟಿವ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಅದು ತುಂಬ ಇಂಪಾರ್ಟೆಂಟ್, ಅದು ನೀವು ಧರಿಸ್ಕೋಬೇಕು. ಕರುಂಗಲಿ ಮಾಲೆ ಬೇಕು ಅನ್ನುವಂಥವ್ರು, ಗುರುಶಾಂತಿ ಮಹಾಯಾಗಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ಕೊಳ್ಳೋರು 8431384001 ಕರೆ ಮಾಡಿ. ಈ ಒಂದು ನಂಬರ್ ಬಿಟ್ಟರೆ ಬೇರೆ ಯಾವ ನಂಬರ್ಗೂ ಅವಕಾಶ ಇಲ್ಲ, ಹಣದ ವ್ಯವಹಾರ ಇಲ್ಲ. ಒನ್ಲಿ ನೀವು ಏನಿದ್ರು ಕೂಡ ಥ್ರೂ ಗೂಗಲ್ ಪೇ, ಫೋನ್ಪೇ ಮುಖಾಂತರನೇ ನಾವು ಮಾಡ್ತಾ ಇದ್ದೀವಿ. ಈ ಯಾಗಕ್ಕೆ ನೀವು ಬರಲೇಬೇಕು. ಯಾಕೆಂದರೆ ಯಾಗವನ್ನು ದರ್ಶನ ಮಾಡಬೇಕು. ದರ್ಶನ ಮಾಡಿ ಅನ್ನದಾನ ಪ್ರಸಾದನ ಸ್ವೀಕಾರ ಮಾಡಬೇಕು. ನೀವು ದುಡ್ಡು ಕೊಟ್ರೇ ಬರಬೇಕಾ? ಇಲ್ಲ, ದುಡ್ಡು ಕೊಡಲಿಲ್ಲ ಅಂದ್ರೂ ಬರ್ಬೋದು. ನೀವು ನಿಮ್ಮ ಪರಿವಾರ, ಕುಟುಂಬ ಸಮೇತವಾಗಿ ಬಂದು ಯಾಗಕ್ಕೆ ಪಾರ್ಟಿಸಿಪೇಟ್ ಮಾಡಿ ದೇವರ ಆಶೀರ್ವಾದ ಪಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಕರುಂಗಲಿ ಮಾಲೆ ಯಾರಿಗೆ ಬೇಕೋ, ಯಾರಿಗೆ ಸಂಕಲ್ಪ ಆಗಬೇಕೋ ಅವ್ರು ಮಾತ್ರ ಅಮೌಂಟ್ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಕೊಂಡು ನೀವು ಪ್ರಸಾದವನ್ನು ಸ್ವೀಕಾರ ಮಾಡ್ಬೋದು. ಸುಮಾರು ಜನ ನಾನು ತುಂಬ ದೂರದಲ್ಲಿ ಇರ್ತೀನಿ ಗುರುಗಳೇ, ಬರೋಕ್ಕಾಗಲ್ಲ, ತುಂಬ ದೂರ ಇದೆ ಅನ್ನೋರು ವಾಟ್ಸಪ್ಪು ಮುಖಾಂತರ ನಿಮಗೆ ಲಿಂಕ್ ಬರುತ್ತೆ. ಅಥವಾ ನಿಮಗೆ ಯೂಟ್ಯೂಬು, ಫೇಸ್ಬುಕ್ ಇದೆಯಲ್ಲ, ಅದರಲ್ಲೇ ನಿಮಗೆ ಲೈವ್ ಸ್ಟ್ರೀಮ್ ಆಗುತ್ತೆ. ಆ ಲೈವ್ ಸ್ಟ್ರೀಮಲ್ಲಿ ನೀವು ಇದನ್ನು ವೀಕ್ಷಿಸ್ಬೋದು. ಬೆಳಗ್ಗೆ 5:30 ಮಧ್ಯಾಹ್ನ 1:30, 2 ಗಂಟೆವರೆಗೂ ನಿರಂತರವಾಗಿ ಲೈವ್ ಬರ್ತಾ ಇರುತ್ತೆ. ಆ ಲೈವನ್ನು ಸಂಪೂರ್ಣವಾಗಿ ನೀವು ನೋಡ್ಬೋದು. ಅದು ಕೂಡ ನಿಮಗೆ ಅವಕಾಶ ಇರುತ್ತೆ. ಭಾಳ ವಿಶೇಷವಾದಂಥ ಈ ಯಾಗ, ಪೂಜಾ ಪ್ರಸಾದ ಎಲ್ಲವೂ ನಿಮಗೆ ಲಭ್ಯವಾಗಲಿ ಅನ್ನೋಂಥದ್ದು ನನ್ನ ಪ್ರಾರ್ಥನೆ. ಭಗವಂತನ ಆಶೀರ್ವಾದ ಅನ್ನುವಂಥದ್ದು ನಿಮಗೆ ತೃಪ್ತಿಯಾಗಿರಲಿ. ಈ ಗುರುಶಾಂತಿ ಮಹಾಯಾಗಕ್ಕೆ ಪಾರ್ಟಿಸಿಪೇಟ್ ಮಾಡಿ. ಖಂಡಿತ ಭಗವಂತನ ಆಶೀರ್ವಾದ ಅನ್ನುವಂಥದ್ದು ನಿಮ್ಮ ಮೇಲೆ ಇರುತ್ತೆ. ಬಟ್ ಕರ್ಕಾಟಕ ರಾಶಿಯವರು ಯಾವುದೇ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಧೈರ್ಯವಾಗಿರಿ. ಭಗವಂತನ ಆಶೀರ್ವಾದ ಅನ್ನುವಂಥದ್ದು ನಿಮ್ಮ ಮೇಲೆ ತೃಪ್ತಿಯಾಗಿ ಇರುತ್ತೆ. ನೋಡೋದ್ರಲ್ಲ ವೀಕ್ಷಕರೇ, ಕರ್ಕಾಟಕ ರಾಶಿಯ ಗುರು ಬದಲಾವಣೆ ಆಗುವಂತಹ ಸ್ಪೆಷಲ್ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.